ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ವಿದ್ಯಾನ ಮನೆಯಿಂದ ಹೊರಗಡೆ ದಬ್ಬೆ ಬಿಟ್ರ ಭದ್ರೇಗೌಡರು. ಏನಾಯಿತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಿದ್ಯಾ ಪ್ರೆಗ್ನೆಂಟ್ ಅಲ್ಲ ಅಂತಕ್ಕಂಥ ವಿಶ್ವ ಹಾಸ್ಪಿಟಲ್ಗೆ ಹೋಗ್ತಿದ್ದಾಗೇನೆ ಮೋನಾ ಅವರಿಗೆ ಗೊತ್ತಾಗುತ್ತೆ. ಅತ್ತೆ ಮೋನಾಗೆ ವಿಷಯ ಗೊತ್ತಾಗ್ತಿದ್ದಾಗ ನಿಜಕ್ಕೂ ಕೂಡ ರುಚಿಗೆ ಹೇಳ್ತಾರೆ. ಇದರ ನಡುವೆ ವಿದ್ಯಾಗೂ ಕೂಡ ಗೊತ್ತಿರಲಿಲ್ಲ ತಾನು ಪ್ರೆಗ್ನೆಂಟ್ ಅಲ್ಲ ಅಂತಕ್ಕಂಥ ಸತ್ಯ. ತನ್ನ ತಂದೆ ತಾಯಿ ಈ ರೀತಿಯಾಗಿ ಒಂದು ಸುಳ್ಳನ್ನು ಹೇಳಿದಾರೆ ಅನ್ನೋ ವಿಷಯನೇ ಅರಿವಿಲ್ಲದೆ ಇರ್ತಕ್ಕಂಥ ವಿದ್ಯಾ ಕೊನೆಗೂ ಕೂಡ ಈ ಒಂದು ವಿಷಯ ಗೊತ್ತಾಗ್ತಿದ್ದಾಗೆ ಆಕೆ ಕೂಡ ಕುಸಿದು ಹೋಗ್ತಾಳೆ. ತನಗೆ ಸತ್ಯ ಅವತ್ತೇ ಹೇಳಿದಿದ್ರೆ ತನ್ನ ಸತ್ಯ ಹೋಗ್ತಿದ್ದೆ ಅವತ್ತೇ. ಅದನ್ನು ಬಿಟ್ಟು ಈ ರೀತಿ ಎಲ್ಲ ಮಾಡೋ ಅವಶ್ಯಕತೆ ಇತ್ತ? ನೀವು ಮಾಡಿದ ಒಂದು ಕೆಲಸದಿಂದ ಇವತ್ತು ಮತ್ತಿನ್ನೇನೋ ಆಗ್ತದೆ. ಮತ್ತೊಬ್ಬರು ಒಂದು ಮನಸ್ಸಿನ ಜೊತೆ, ಒಂದು ಭಾವನೆಗಳ ಜೊತೆ ಆಟ ಆಡ್ಬಿಟ್ವಿ. ಖಂಡಿತವಾಗ್ಲೂ ನೀವು ನನ್ನ ಒಳ್ಳೆಯದಕ್ಕೆ ಮಾಡಿರ್ಬೋದು, ಬಟ್ ಮಾಡಿದ್ರಿಂದ ಎಂಥ ಎಡವಟ್ಟಾಗಿದೆ ಅಂತ ಗೊತ್ತಾ ಅಂತ ತಂದೆ ತಾಯಿ ಮೇಲೆ ಸಿಟ್ಟು ಮಾಡ್ಕೋತಾರ. ಈ ಒಂದು ವಿಷಯ ತಿಳಿದಂಥ ಮೋನಾ ಅವರು ಕೂಡ ಇಲ್ಲಿ ವಿದ್ಯಾ ಮೇಲೂ ಕೋಪ ಮಾಡ್ಕೋತಾರೆ. ಇಂಥವ್ರ ಸಂಬಂಧ ಬೆಳೆಸಿದ್ವಲ್ಲ ಅಂತ ಬೀಗ್ರ ಮೇಲೂ ಕೂಡ ಕೋಪ ಮಾಡ್ಕೋತಾರೆ. ಇಷ್ಟು ದಿನ ತನ್ನ ಗಂಡನ ಜೈಲ್ಗೆ ಹೋಗೋದಕ್ಕೆ ವಿದ್ಯಾ ಕಾರಣ ಆದರೂ ಕೂಡ ಇಲ್ಲಿ ಮೋನಾ ಅವರು ಒಂದಿನ ಕೂಡ ವಿದ್ಯಾ ಮೇಲೆ ಕೋಪ ಮಾಡ್ಕೊಂಡಿರಲಿಲ್ಲ, ಸಿಟ್ಟು ಮಾಡ್ಕೊಂಡಿರಲಿಲ್ಲ. ಆಕೆ ತನ್ನ ಮಗ ಭದ್ರನ್ ಜೊತೆ ಬದುಕಬೇಕು ಅಂತಾನೆ ಆಸೆ ಪಟ್ಟಿದ್ರು. ಬಟ್ ಯಾವಾಗ ಇಲ್ಲಿ ಮಗು ವಿಷಯದಲ್ಲಿ ಆಕೆ ಸುಳ್ಳು ಹೇಳಿದಾಳೆ ಅನ್ನೋ ವಿಷಯ ಗೊತ್ತಾಯ್ತು, ನಿಜಕ್ಕೂ ಕೂಡ ಇಲ್ಲಿ ಮೋನಾ ಅವರು ರೆಬೆಲ್ ಆಗ್ತಾರ. ಇತ್ತ ಕಡೆ ವಿದ್ಯಾ ಅದಕ್ಕೆ ಕಾರಣ ಅಂತ ಹೇಳಿ ಆಕೆ ಮೇಲೂ ಕೂಡ ಸಿಟ್ಟು ಹಾಕ್ತಿದ್ದಾರೆ. ಇಲ್ಲಿ ವಿದ್ಯಾ ಅಪ್ಪ ಅಮ್ಮ ಎಲ್ಲರೂ ಕೂಡ ಈ ವಿದ್ಯಾಗೆ ವಿಷಯನೇ ಗೊತ್ತಿರಲಿಲ್ಲ, ಈ ಕ್ಷಣನೇ ಆಕೆಗೂ ಕೂಡ ಗೊತ್ತಾಗಿದ್ದು ಅನ್ನೋ ವಿಷಯ ಹೇಳಿದ್ರು ಕೂಡ ಇದನ್ನ ನಾನು ನಂಬೋದಿಲ್ಲ ಅಂತ ಮೋನಾ ಅವರು ಹೇಳಿ ಈ ಒಂದು ವಿಷಯವನ್ನ ಈಗಲೇ ಮನೆಯವ್ರು ಎಲ್ರಿಗೂ ಕೂಡ ತಿಳಿಸ್ತೀನಿ, ಯಾವುದೇ ಕಾರಣಕ್ಕೂ ಇನ್ನು ಮುಚ್ಚಿಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಹೊರಟು ಬಿಡ್ತಾರೆ. ಈ ಕಡೆ ನನ್ನ ಬದುಕೆ ಮುಗೀತು ಅಮ್ಮ ಅಂತ ಹೇಳಿ ವಿದ್ಯಾ ಕೂಡ ಅತ್ತೆ ಜೊತೆ ಹೊರಟು ಬರ್ತಾಳೆ. ನಂತರ ಇಲ್ಲಿ ಮೋನಾ ಅವ್ರ ಹತ್ರ ವಿದ್ಯಾ ರಿಕ್ವೆಸ್ಟ್ ಮಾಡ್ಕೊತಿದ್ದಾಳೆ, ದಯವಿಟ್ಟು ಅತ್ತೆ ನಾನೇ ವಿಷಯ ಹೇಳ್ತೀನಿ ಅಂತ. ಅಷ್ಟರಲ್ಲಿ ಇಲ್ಲಿ ಮೋನಾ ಅವರು ಒಳಗಡೆ ಬರ್ತಾರೆ. ವಿದ್ಯಾ ಕೂಡ ತುಂಬ ಗಾಬರಿಯಿಂದ ಬರ್ತಾರೆ. ಮನೆಯವ್ರು ಎಲ್ಲರೂ ಕೂಡ ಇದ್ದಾರೆ, ಮನೆಯವ್ರು ಎಲ್ಲರೂ ಕೂಡ ಇದ್ದೆ ಖುಷಿಯಿಂದ ಇರ್ತಾರೆ. ಏನಾಯ್ತು ಮೋನಾ, ಏನಂದ್ರು, ಮೊಮ್ಮಗು ಹೇಗೆ ಬೀಳುತ್ತದೆ, ಹಾಗೆ ಹೀಗೆ ಅಂತ ಹೇಳಿ ಎಲ್ಲವನ್ನ ಕೂಡ ವಿಚಾರ ಮಾಡ್ತಿದ್ದಾರೆ. ಅಜ್ಜಿ ಏನದು MLA ಸುಸೆ ಅಂದರೂ ಕೂಡ ಇಷ್ಟು ಟೈಮ್ ತೊಗೊಂಡ್ರ ಸ್ಕ್ಯಾನಿಂಗ್ ಮಾಡೋದಕ್ಕೆ ಅಂತ ಕೂಡ ಕೇಳ್ತಾರ. ಆಗ ಮೋನವ್ರಿಗೆ ಏನನ್ನ ಕೂಡ ಉತ್ತರಿಸ್ತಾ ಇಲ್ಲ. ಇತ್ತ ಕಡೆ ಈಶ್ವರಿಯವರು ಏನಾಯಿತು ಅಕ್ಕ, ಯಾಕೇನು ಹೇಳ್ತಾ ಇಲ್ಲ, ಮಗು ಬೆಳವಣಿಗೆ ಚೆನ್ನಾಗಿ ಆಗಿಲ್ವಾ, ಏನಾದರೂ ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆಯಾ ಮಗುಗೆ ಅಂತ ಕೇಳಿದಾಗ ಇಲ್ಲಿ ಮಗು ಇದ್ರೆ ತಾನೇ ಸಮಸ್ಯೆ ಇರೋದಕ್ಕೆ ಅಂತ ಹೇಳ್ತಾರ. ಆಗ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ, ಏನು ಹೇಳ್ತಿದ್ರಾ ನೀವು ಅಂತ ಪ್ರಶ್ನೆ ಮಾಡ್ತಾರ. ವಿದ್ಯೆ ಬಸ್ರಿನೇ ಅಲ್ಲ, ವಿದ್ಯೆ ಸುಳ್ಳು ಹೇಳಿದಾಳೆ. ಅವರ ಮನೆಯವರು ಅವಳು ಎಲ್ಲ ಸೇರಿಕೊಂಡು ಸುಳ್ಳು ಹೇಳಿದ್ರು, ನಮ್ಮ ನಂಬಿಕೆ ಜೊತೆ ಭಾವನೆಗಳ ಜೊತೆ ಆಟ ಆಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಎಲ್ರಿಗೂ ಕೂಡ ಶಾಕ್ ಆಗತ್ತೆ. ನಂತರ ಮೋನಾ ಅವರು ಯಾಕೆ ಅವರು ಸುಳ್ಳು ಹೇಳಿದ್ರು ಅನ್ನೋ ವಿಷಯವನ್ನ ಕೂಡ ಹೇಳ್ತಾರ. ಅವತ್ತು ತನ್ನ ಮಗಳನ್ನ ಸಾಯಿಸ್ಬಿಡ್ತಿದ್ದ ಭದ್ರ ಅನ್ನೋ ಕಾರಣಕ್ಕೆ ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳ್ಬಿಟ್ರಂತೆ, ಅದಕ್ಕೆ ಇವಳು ಒಂದು ಪಾಲ್ದಾರಿಕೆ ಇದೆ ಕೂಡ ಅಂತ ವಿದ್ಯಾ ಬಗ್ಗೆನೂ ಕೂಡ ಹೇಳ್ತಾರೆ ಮೋನಾ ಅವರು. ಇದರಿಂದ ಶಿವರಾಮೇಗೌಡರು ರೊಚ್ಚಿಗೆ ಹೇಳ್ತಾರೆ, ಖಂಡಿತವಾಗ್ಲೂ ಇಂಥದ್ದನ್ನ ನಾನು ಕ್ಷಮಿಸೋದಿಲ್ಲ, ಬೇಕಿದ್ರೆ ನಾನು ಜೈಲ್ಗೆ ಹೋಗಿದ್ದನ್ನ ಕೂಡ ಕ್ಷಮಿಸಿ ಇವಳನ್ನ ಒಪ್ಕೊಂಡ್ಬಿಡ್ತಿದ್ದೇನೋ, ಆದ್ರೆ ಮಗು ವಿಷಯದಲ್ಲಿ ಮೋಸ ಮಾಡಿದಾಳು ಇವಳು, ಇಡೀ ಜೀವನದಲ್ಲಿ ನನ್ನ ಸಾಯೋ ಕೊನೆಗಳಿಗೆ ತನಕ ಕೂಡ ಈಕೆಯನ್ನ ಕ್ಷಮಿಸುವುದಿಲ್ಲ ಅಂತ ಹೇಳ್ತಾರೆ. ಈ ಕಡೆ ಭದ್ರ ಕೂಡ ಕನ್ಸ್ಕೊಂಡಿದ್ರು ತನ್ನ ಅಮ್ಮನೇ ಹುಟ್ಟಿ ಬರ್ತಾರೆ ಅಂತ. ಈಗ ಅದು ಕೂಡ ನುಚ್ಚುನೂರಾಗಿದೆ. ಹಾಗಾಗಿ ಭದ್ರ ಕೂಡ ಸಿಡಿದೆ ಇಳ್ತಿದ್ದಾರೆ. ಇದರ ನಡುವೆ ಅಜ್ಜಿ ಅಂತೂ ಏನದು ಇಂಥ ದೊಡ್ಡ ದ್ರೋಹ ಮಾಡಿಬಿಟ್ಯಾ ನೀನು ಅಂತ ಹೇಳಿ ಕೇಳ್ತಿದ್ದಾರೆ. ಈ ಕಡೆ ಅದ್ಕೆ ಅಂತ ಕರೀತಿದ್ದಂತಹ ಕ್ವಾಟ್ಲಿ ಕೂಡ ಅದಕ್ಕೆ ಖಂಡಿತ ನೀವು ಈ ರೀತಿ ಮಾಡ್ತೀರಾ ಅನ್ಕೊಂಡಿರಲಿಲ್ಲ, ಖಂಡಿತ ನಾನು ನಿಮ್ಮನ್ನ ದೇವತೆ ಅನ್ಕೊಂಡಿದ್ದೆ, ಆದರೆ ಮಗು ವಿಷಯದಲ್ಲಿ ನೀವು ಈ ರೀತಿ ಮಾಡಿ ತುಂಬ ದೊಡ್ಡ ತಪ್ಪನ್ನೇ ಮಾಡಿಬಿಟ್ರಿ ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ಸಾವಿತ್ರಿ ಈಶ್ವರಿ ಕೂಡ ಎಷ್ಟೆಲ್ಲ ಹಾರಾಡ್ತಾ ಇದ್ದೆ, ನಮ್ಮ ಮಗು ಬರತ್ತೆ ಅಂತ ಹೇಳಿ ನೀನು ಮಾಡಿದ್ದನ್ನೆಲ್ಲ ಕ್ಷಮಿಸಿ, ಭದ್ರನ್ ಮಗುಗೋಸ್ಕರ ಕ್ಷಮಿಸಿ ನಿಮ್ಮನ್ನ ಒಪ್ಕೊಳ್ಳೋಣ ಅಂತ ನಾವೆಲ್ಲ ಕೂಡ ಅನ್ಕೊಂಡಿದ್ವಿ. ಎಲ್ಲರೂ ಕೂಡ ಎಷ್ಟು ಆಸೆ ಕನಸುಗಳನ್ನ ಹೊತ್ತಿಟ್ಟಿದ್ವಿ, ಎಲ್ಲವನ್ನ ಕೂಡ ನುಚ್ಚುನೂರು ಮಾಡಿಬಿಟ್ಯಲ್ಲ ಅಂತ ಹೇಳಿ ಇಲ್ಲಿ ಸಾವಿತ್ರಿ ಹಾಗೆ ಈಶ್ವರಿ ಕೂಡ ತರಾಟೆಗೆ ತಗೋತಾರೆ. ಇವರ ಜೊತೆಗೆ ವಿನಂತಿ ಹಾಗೆ ಚಿತ್ರ ಕೂಡ ನಮ್ಮ ಭದ್ರನ್ ಮಗು ಬರತ್ತೆ ಅಂತ ಆಸೆ ಕನಸುಗಳನ್ನ ಹೊತ್ತಿಟ್ಟಿದ್ವಿ, ಎಲ್ಲದಕ್ಕೂ ಕೂಡ ತಣ್ಣೀರು ಹಾಕ್ಬಿಟ್ಯಲ್ಲ ಅಂತ ತುಂಬಾನೇ ಸಿಟ್ಟು ಮಾಡ್ಕೋತಾರೆ. ಈ ಕಡೆ ವಿದ್ಯಾಗೆ ಕಣ್ಣೀರು ಬಿಟ್ಟು ಬೇರೆ ಯಾವುದೇ ರೀತಿಯ ಆಪ್ಷನ್ ಕೂಡ ಅಲ್ಲ. ನಂತರ ನಾವು ಏನೇ ತೀರ್ಮಾನ ತಗೊಂಡ್ರು ಕೂಡ ಭದ್ರ ಇದಕ್ಕೆ ಡಿಸಿಷನ್ ತಗೋಬೇಕಾಗತ್ತೆ ಅಂತ ಹೇಳಿ ಈಶ್ವರಿಯವರು ಹೇಳ್ತಾರೆ.
ಹೇಳು ಭದ್ರ ಏನು ಮಾಡೋದು ಈಗ ಅಂತ ಕೇಳಿದಾಗ ಏನು ಮಾಡೋದು, ಅವತ್ತು ನಿಜವಾಗ್ಲೂ ಕೂಡ ಇವಳು ಹೊಟ್ಟೆಲಿ ಮಗು ಇದೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಇವಳನ್ನು ಸಾಯಿಸ್ದೆ ಬಿಟ್ಟೆ, ಇಲ್ಲ ಅಂದರೆ ಇವಳನ್ನು ಅವತ್ತೇ ಸಾಯಿಸ್ಬಿಡ್ತಿದ್ದ. ನನ್ನ ಮಗು ವಿಷಯದಲ್ಲಿ ಸುಳ್ಳು ಹೇಳಿ ಮನೆಯವರ ಒಂದು ಮನಸ್ಸಿನ ಫೀಲಿಂಗ್ಸ್ ವಿಷಯದಲ್ಲಿ ಆಟ ಆಡ್ದಂತ ಇವಳಿಗೆ ಯಾವತ್ತೂ ಕೂಡ ಕ್ಷಮೆ ಇಲ್ಲ. ನಾನು ಯಾವತ್ತೂ ಕೂಡ ಇವಳನ್ನ ಒಪ್ಕೊಳ್ಳೋದಿಲ್ಲ, ಏನು ಬೇಕಿದ್ರೂ ಮಾಡಿ ಅದಕ್ಕೆ ನಾನು ಸಮ್ಮತಿಸ್ತೀನಿ ಅಂತ ಹೇಳಿ ಭದ್ರ ಹೇಳ್ಬಿಡ್ತಾರ. ಅತ್ತ ಕಡೆ ವಿದ್ಯಾ ತಂದೆ ತಾಯಿ ಮನೆಗೆ ಹೋಗ್ತಾರೆ. ಅಜ್ಜಿ ಮತ್ತು ತಂಗಿ ಇಬ್ಬರು ಕೂಡ ಇದ್ದಾರೆ ಅಲ್ಲೇನೆ. ಏನಾಯಿತು ಹಾಸ್ಪಿಟಲಲ್ಲಿ ಅಂತ ಕೇಳ್ತಿದ್ದಾರೆ. ಏನು ಆಗಬಾರ್ದಿತ್ತು ಅದೇ ಆಗೋಯ್ತು, ಅವ್ರಿಗೆ ನಿಜ ವಿಷಯ ಏನು ಅಂತ ಗೊತ್ತಾಯಿತು, ನಾವು ಸುಳ್ಳು ಹೇಳಿದ್ವಿ ಅಂತ ಕೂಡ ಗೊತ್ತಾಗೋಯ್ತು ಅಂತ ವಿದ್ಯಾ ತಂದೆ ಹೇಳಿದಾಗ ಅದೇ ಆಗಬೇಕಿತ್ತಲ್ವ, ಒಂದಲ್ಲ ಒಂದಿನ ವಿಷಯ ಗೊತ್ತಾಗಲೇಬೇಕಿತ್ತಲ್ವ ಅಂತ ಅಜ್ಜಿ ಹೇಳ್ತಾರೆ. ಗೊತ್ತಾಗಲೇಬೇಕಿತ್ತು, ಆದರೆ ಇವತ್ತು ನಾವು ಮಾಡಿರೋ ತಪ್ಪಿಗೆ ಇವತ್ತು ನಮ್ಮ ಮಗಳು ಬದುಕು ಏನಾಗುತ್ತೆ ಅಂತ ಗೊತ್ತಾಗ್ತಿಲ್ಲ, ಎಲ್ಲ ವಿಷಯನೂ ಹೋಗಿ ಹೇಳ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಾವು ಮಾಡಿರೋ ತಪ್ಪಿಗೆ ಅವರು ನನ್ನ ಮಗಳು ಕೂಡ ಇದ್ರ ಜೊತೆ ಸೇರಿದಾಳೆ ಅಂತ ಅಂದ್ಕೊಂಡಿದ್ದಾರೆ. ಇದರಿಂದ ನನ್ನ ಮಗಳು ಬದುಕು ಯಾವ ಸ್ಥಿತಿಗೆ ಹೋಗುತ್ತೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ವಿದ್ಯಾ ತಂದೆ ಹೇಳ್ತಾರೆ. ಚೊಡಪಡಿಸ್ತಿದ್ದಾರೆ ಅಲ್ಲಿ ಏನಾಗಿರಬಹುದು ಅಂತ. ಅದರ ನಡುವೆ ಇಲ್ಲಿ ವಿದ್ಯಾಳನ್ನ ಸಾವಿತ್ರಿಯವರು ಇನ್ನಂತೂ ಇವಳಿಗೆ ಈ ಮನೆಯ ಜಾಗ ಇಲ್ಲ ಅಂತ ಹೇಳಿ ಆಕೆಯನ್ನ ಹಿಡಿದು ಮನೆಯಿಂದ ಹೊರಗಡೆ ದಬ್ಬೆ ಬಿಡ್ತಾರೆ. ಈ ಕಡೆ ವಿದ್ಯಾ ಕೆಳಗಡೆ ಬೀಳ್ತಿದ್ದಾಗ ಅಲ್ಲಿ ಒಂದು ಕಾರ್ ಬರುತ್ತೆ. ಆ ಕಾರಲ್ಲಿ ವಿದ್ಯಾ ಮತ್ತೆ ಮೋನ ಅವರೇ ಕೂತಿರ್ತಾರೆ. ಹಾಗಾದ್ರೆ ವಿದ್ಯೆ ಇಷ್ಟೊತ್ತು ಕಂಡದ್ದು ಕನಸಾಗಿರತ್ತ. ಈ ಕಡೆ ಮೋನೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತಿದ್ದಾಳೆ, ಅತ್ತೆ ದಯವಿಟ್ಟು ನೀವೇನು ಹೇಳ್ಬೇಡಿ, ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಆಘಾತ ಆಗಿದೆಯೋ ಅಷ್ಟೇ ನನಗೂ ಕೂಡ ಆಘಾತ ಆಗಿದೆ. ಯಾಕಂದ್ರೆ ನಾನು ಕೂಡ 100 ಕನಸುಗಳನ್ನ ಹೊತ್ತಿಟ್ಕೊಂಡಿದ್ದೆ. ನನ್ನ ಮಗು ಮುಖಾಂತರನಾದ್ರೂ ಮಾವ ಮತ್ತೆ ಭದ್ರ ಗೌಡ್ರು ಕ್ಷಮಿಸ್ತಾರೆ, ನಾನು ಮತ್ತೆ ಈ ಮನೆಗೆ ಬರ್ಬೋದು ಅಂತ ಕನಸಿಟ್ಕೊಂಡಿದ್ದೆ. ಆದ್ರೆ ಇವತ್ತು ನನ್ನ ಕನಸುಗಳು ಕೂಡ ನುಚ್ಚುನೂರಾಗಿದೆ. ನಿಜ ಹೇಳ್ತಾ ಇದ್ದೀನಿ, ಈ ವಿಷಯ ನನಗೂ ಕೂಡ ಈಗಲೇ ಗೊತ್ತಾಗಿದ್ದು. ನಾನು ನಿಮ್ಮನ್ನ ಮನೆಯಲ್ಲಿ ವಿಷಯ ಹೇಳ್ಬೇಡಿ ಅಂತ ಹೇಳ್ತಿಲ್ಲ, ಆದ್ರೆ ನಾನೇ ಹೇಳ್ತೀನಿ, ನಾನೇ ಕ್ಷಮೆ ಕೇಳ್ತೀನಿ, ಎಲ್ಲರ ಹತ್ರ ಕೂಡ ಹೇಳಿ ಅಂತ ವಿದ್ಯಾ ಕೇಳ್ಕೊತಾಳೆ. ಅಷ್ಟರಲ್ಲಿ ಮೋನ ಅವರು ವಿದ್ಯಾ ಒಳಗೆ ಬರ್ತಾರೆ. ಮನೆಯವರೆಲ್ಲ ಗಾಬರಿ ಆಗಿರ್ತಾರೆ. ಯಾಕೆಲ್ಲ ರೀತಿ ಇದ್ದೀರಾ, ಏನಾಯ್ತು ಅಂತ ಮೋನ ಅವರು ಕೇಳ್ತಿದ್ದಾರೆ. ಅದಕ್ಕೆ ಈಶ್ವರಿ ಅವರು ಯಾಕೆ ಭಾವ ನನಗೆ ಕಾಲ್ ಮಾಡಿಲ್ವಕ್ಕ ಅಂದಾಗ ಇಲ್ಲ ಅಂತಾರೆ. ಇಲ್ಲಿ ಅತ್ತೆ ಎಲ್ಲ ಖುಷಿಯಿಂದ ಮಾತಾಡ್ತಿದ್ವಿ, ಆಗ ಅತ್ತೆಗೆ ಹಾಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು, ಹಾಗಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ ಭಾವ ಮತ್ತು ಭದ್ರ ಅಂತ ಹೇಳ್ತಾರೆ. ತಕ್ಷಣ ಕಾಲ್ ಮಾಡ್ತಾರೆ ಮೋನ ಅವರು, ICUಲಿದ್ದಾರೆ, ಟ್ರೀಟ್ಮೆಂಟ್ ಆಗ್ತದೆ, ಮನೆ ಕರ್ಕೊಂಡು ಬರ್ತಿದ್ವಿ ಅಂತ ಹೇಳ್ತಿದ್ದಾರೆ. ಈ ಕಡೆ ವಿದ್ಯಾ ಏನಪ್ಪಾ ಇದು ಸತ್ಯ ಹೇಳಬೇಕು ಅಂತ ಅನ್ಕೊಂಡ್ರೆ ಇಂಥ ಸಮಯದಲ್ಲಿ ಈ ರೀತಿ ಆಗೋಯ್ತಲ್ಲ ಅಂತ ವಿದ್ಯಾ ಅನ್ಕೋತಿದ್ದಾಳೆ. ಇದರ ನಡುವೆ ಅಜ್ಜಿನ ಮನೆ ಕರ್ಕೊಂಡು ಬರ್ತಾರೆ. ಈ ಕಡೆ ಅವ್ವ ನಿನ್ಗೆ ಆ ರೀತಿ ಆದಾಗ ನನಗೆ ಎಷ್ಟು ಆಘಾತ ಆಗಿತ್ತು ಗೊತ್ತಾ ಅಂತ ಶಿವರಾಮೇಗೌಡರು ಹೇಳ್ತಿದ್ರೆ, ಖಂಡಿತ ನಾನಂತೂ ಸಾಯೋದಿಲ್ಲ ಮಗ್ನ, ನಮ್ಮ ಭದ್ರನ ಮಗುನ ನೋಡೋ ತನಕ, ನನ್ನ ಮೊಮ್ಮಗು ನೋಡೋ ಮರಿ ಮೊಮ್ಮಗುನ ನೋಡೋ ತನಕ ನಾನಂತೂ ಸಾಯೋದೇ ಇಲ್ಲ. ಹೌದು ಮೋನ ಹಾಸ್ಪಿಟಲ್ಗೆ ಹೋಗಿದ್ರಲ್ವಾ, ಏನಾಯ್ತು ಅಂತ ಕೇಳ್ತಿದ್ದಾರೆ. ಈ ಕಡೆ ಮೋನ ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಆ ಕಡೆ ವಿದ್ಯಾ ಸತ್ಯವನ್ನ ಹೇಳಲಿಕ್ಕೆ ಅಂತ ಮುಂದಾಗ್ತಿದ್ದಾಳೆ. ಆಗ ಮೋನ ಅವರು ಬೇಡ, ಈ ವಿಷಯ ಹೇಳೋದು ಈಗ ಸಮಂಜಸವಲ್ಲ ಅಂತ ಕನಸನ್ನೇ ಮಾಡ್ತಿದ್ದಾರೆ ವಿದ್ಯಾಗೆ. ಇದನ್ನ ಈಶ್ವರಿ ಅವರು ಅಬ್ಸರ್ವ್ ಮಾಡ್ತಿದ್ದಾರೆ. ಹಾಗಿದ್ರೆ ಕೊನೆಗೂ ಸತ್ಯವನ್ನ ಹೇಳ್ತೀನಿ ಅಂತ ಹೊರಟಿರ್ತಕ್ಕಂಥ ವಿದ್ಯಾಳನ್ನ ಸ್ಟಾಪ್ ಮಾಡಿಸ್ತಾರ ಮೋನ ಅವರು. ಈ ಕಡೆ ಈಶ್ವರಿ ಅವರು ಆ ಒಂದು ವಿಷಯ ಏನು ಅನ್ನೋದನ್ನ ತಿಳ್ಕೊತಾರ. ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.